ಇಫ್ಕೋ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಕಡೆಯಿಂದ ಇಫ್ಕೋ ಕಿಸಾನ್ ಡ್ರೋನ್ ಸ್ಕೀಮ್ ಏನಿದೆ, ಇದು ರೈತರಿಗೆ ಆಲ್ ಓವರ್ ಇಂಡಿಯಾ ಒಂದು ಹೊಸ ತಂತ್ರಜ್ಞಾನವಾದಂಥ ನ್ಯಾನೋ ಟೆಕ್ನಾಲಜಿ ಏನಿದೆ ಅದನ್ನು ಮನೆ ಮನೆಗೂ ತಲುಪಿಸ್ಬೇಕಂತ ಮಾಡಿರುವಂಥ ಒಂದು ಸ್ಕೀಮು. ಈಗ ಮಣ್ಣಿಗೆ ಗೊಬ್ಬರನ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೋದು, ಆದರೆ ಅದರಲ್ಲಿ ಮಣ್ಣಿನ ಆರೋಗ್ಯ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನ್ಯಾನೋ ಫರ್ಟಿಲೈಸರ್ಸ್ಗಳನ್ನ ಬಳಸಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ನ್ಯಾನೋ ಫರ್ಟಿಲೈಸರ್ಸ್ಗಳನ್ನ ತಂದಿದೆ. ಅದನ್ನು ಸ್ಪ್ರೇ ಮಾಡೋದಕ್ಕೋಸ್ಕರ ಇಫ್ಕೋ ಕಿಸಾನ್ ಡ್ರೋನ್ ಸ್ಕೀಮ್ ಬಂದಿದೆ. ಈ ಸ್ಕೀಮಲ್ಲಿ ಏನಂದರೆ ರೈತರು ನಮ್ಮ ಟ್ರೈನೆಡ್ ಪೈಲಟ್ಸ್ಗಳು ಯಾರಿರ್ತಾರೆ ಅವ್ರ ಹತ್ರ ಇರೋವಂಥ ಡ್ರೋನ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರ ಹೊಲಗಳಲ್ಲಿ ಅದ್ರ ಸ್ಪ್ರೇನ ಮಾಡ್ಬೋದು. ಈ ಸ್ಕೀಮಲ್ಲಿ ವುಮೆನ್ ಎಂಟರ್ಪ್ರಿನರ್ಸ್ಗೆ, ಮಹಿಳಾ ಉದ್ಯಮಿದಾರರು ಮಾಡಬೇಕಂತ ಹೇಳಿಬಿಟ್ಟು ಅರೌಂಡ್ 14 lakh ವರ್ತ್ ಮೆಟೀರಿಯಲ್ಸ್ನ ಫ್ರೀಯಾಗಿ ಕೊಡ್ತಾರೆ ಅವರಿಗೆ. ಮತ್ತು ಪೈಲಟ್ ಟ್ರೈನಿಂಗನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ. ಅರೌಂಡ್ 2 weeks ಟ್ರೈನಿಂಗನ್ನು ನಾವು ಮೈಸೂರು ಮತ್ತು ಚೆನ್ನೈಯಲ್ಲಿ 2 weeks ಟ್ರೈನಿಂಗ್ ಕೊಟ್ಟಿದ್ದೀವಿ. ಇವಾಗ ಈ ಡ್ರೋನ್ಸ್ ಗುಲ್ಬರ್ಗಾಗೆ ಕರೆಂಟ್ಲಿ 3 ಡ್ರೋನ್ಸ್ ಬಂದಿದೆ. ಇನ್ನೊಂದು ವೀಕಲ್ಲಿ ಇದು ಕ್ಯಾಲಿಬ್ರೇಷನ್ ಆದಮೇಲೆ ಇಂಜಿನಿಯರ್ಸ್ ಬಂದುಬಿಟ್ಟು ಕ್ಯಾಲಿಬ್ರೇಟ್ ಮಾಡಿದ್ಮೇಲೆ ರೈತರ ಸರ್ವಿಸ್ಗೆ ಇದು ಅವೈಲಬಲ್ ಇರುತ್ತೆ. ಅದ್ರದ್ದು ರೇಟ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ. 1 ವೀಕಲ್ಲೇ ರೇಟ್ಸ್ ಕೂಡ ನಾವು ಫೈನಲೈಸ್ ಮಾಡ್ತೀವಿ. ಇದು ಈ ಡ್ರೋನ್ ಸ್ಕೀಮ್ ಏನಿದೆ ಇದ್ರದ್ದೊಂದು ಸಮಗ್ರ. ಈ ಡ್ರೋನ್ ಇನ್ನೊಂದು ಸರ್, ಇದು ಹೊಲದಾಗ ಹೋಗ್ಬೇಕಾದ್ರೆ ಇದು ಸ್ವಲ್ಪ ತ್ರಾಸ ಆಗ್ತದೆ ಅಂತ ಸರ್. ಇದು ಕಂಪ್ಲೀಟಾಗಿ ಹೊಲದಲ್ಲಿ ಹೋಗ್ಬೇಕಂತ ಇಲ್ಲ, ಆಚೆ ರೋಡಲ್ಲಿ ನಿಂತ್ಕೊಂಡ್ರೆ ಸಾಕು. ಆಚೆ ರೋಡಲ್ಲಿ ನಿಂತ್ಕೊಂಡು ಇದನ್ನು ಡ್ರೋನ್ 1.5 ಕಿಲೋಮೀಟರ್ ಒಳಗಡೆ ಹೋಗುತ್ತೆ ಬಿಡಿ. ಇಲ್ಲ ಡ್ರೋನೇ ಹಾರಿ ಹೋಗ್ತದೆ ಸರ್. ಒಂದು ನಿಮಿಷ ಹೇಳ್ತಾರೆ ನಿಂದ್ರಿ ಅವ್ರು ಹೇಳ್ತಾರೆ ನಿಂದ್ರಿ. ಈಗ ಹೊಲದ ಒಳಗಡೆ ಅಂತೂ ಹೋಗಾಗಿಲ್ಲ, ಹೊಲದ ಹೊರಗಡೆ ನಿಂತು ಈ ಮೋಟರ್ನಿಂದ ನಿಮ್ಮ ಡ್ರೋನ್ ಎಷ್ಟು ಎಕರೆವರೆಗೆ ಇದು ಮಾಡ್ಬೋದು ಸರ್? ಇದ್ರದ್ದು ಕೆಪಾಸಿಟಿ ಏನಿದೆ ಅಂದರೆ ಪರ್ ಡೇ 40 acres ಕವರ್ ಮಾಡುತ್ತೆ. 8 ಎಕ್ಸ್ಚೇಂಜಬಲ್ ಬ್ಯಾಟ್ರಿ, ಸ್ವ್ಯಾಪಿಂಗ್ ಬ್ಯಾಟ್ರೀಸ್ ಕೊಟ್ಟಿದ್ದೀವಿ ಇದಕ್ಕೆ. ಈಗ ಅವ್ರು ಬೆಳಗ್ಗೆಯಿಂದ ಸ್ಪ್ರೇ ಏನಾದರೂ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಚಾರ್ಜ್ ಖಾಲಿ ಆದರೆ ಅವ್ರು ಎಕ್ಸ್ಟ್ರಾ ಚಾರ್ಜ್ ಹಾಕೋಬೇಕಂತ ಇಲ್ಲ. ಆಲ್ರೆಡಿ ಎಕ್ಸ್ಟ್ರಾ ಬ್ಯಾಟ್ರೀಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. 1 kilometer ರೇಡಿಯಸ್, 500 meters ರೇಡಿಯಸ್ವರೆಗೂ ಹೋಗುತ್ತೆ. ಮತ್ತು ಪರ್ ಡೇ 40 acres ಕವರ್ ಮಾಡುತ್ತೆ. 1 ಎಕರೆಗೆ ಓನ್ಲಿ 10 liters ಆಫ್ ವಾಟರ್ ಮಾತ್ರ ಇದು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನೀರಿನ ಬಳಕೆಯೂ ಕೂಡ ಚೆನ್ನಾಗಾಗುತ್ತೆ. ಮತ್ತು ಈ 10 liters ಯೂಸ್ ಮಾಡೋದ್ರಿಂದ ರೈತರ ಖರ್ಚು ಪೆಸ್ಟಿಸೈಡ್ ಮೇಲೆ, ಹರ್ಬಿಸೈಡ್ ಮೇಲೆ ಮತ್ತು ಫರ್ಟಿಲೈಸರ್ ಮೇಲೆ ಏನು ಯೂಸ್ ಮಾಡೋದಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಇದು ರೈತರಿಗೆ ಟ್ರೈನಿಂಗ್ ಕೊಡ್ತೀರಾ ನೀವು? ರೈತರಿಗೆ ಟ್ರೈನಿಂಗ್ ಅಂತ ಅಲ್ಲ ಸರ್, ಯಾರು ಇಂಟ್ರೆಸ್ಟೆಡ್ ಪರ್ಸನಲ್ಸ್ ಇರ್ತಾರೆ, ಅದರಲ್ಲೂ ಮೇಜರಾಗಿ ವುಮೆನ್ ಎಂಟರ್ಪ್ರಿನರ್ಸ್ ಅಂತ ನಾವು ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಡ್ತೀವಿ. ಅವ್ರಿಗೆ ನಾವು ಇದ್ರದ್ದು ಟ್ರೈನಿಂಗ್ನ ಕೊಡ್ತೀವಿ. 1 ಎಕರೆಗೆ ಎಷ್ಟು ಕಾಸ್ಟ್ ಖರ್ಚು ಬರ್ಬೋದು ರೈತರಿಗೆ ಸರ್? ಈಗ ನಮ್ದು ಅಂದಾಜು ಪ್ರಕಾರ 500 rupees per acre ಬರುತ್ತೆ. ಆದರೆ ಏರಿಯಾ ಮೇಲೆ ಹೋಗುತ್ತೆ ಸರ್. ಈಗ ಅರೌಂಡ್ ಅವರು 10 acres ಮೇಲ್ಗಡೆ ಏನಾದರೂ ಸ್ಪ್ರೇ ಮಾಡಿದ್ರೆ ಅಂದರೆ ಅದನ್ನು ಕಡಿಮೆ ಮಾಡ್ಕೋಬೋದು. ಯಾಕೆಂದರೆ ಟ್ರಾನ್ಸಿಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಅವ್ರು ಯಾರು ಎಂಟರ್ಪ್ರಿನರ್ ಇರ್ತಾರೆ ಅವ್ರಿಗೆ. ಈಗ ನಿಮ್ಗೆ ಒಂದೇ ಏರಿಯಾಗೆ ಬಂದುಬಿಟ್ಟು 1 acre ಸ್ಪ್ರೇ ಮಾಡಬೇಕಂದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ. ಒಂದೇ ಏರಿಯಾದಲ್ಲಿ 40 acre ಸ್ಪ್ರೇ ಮಾಡಬೇಕಂದ್ರೆ ಕಾಸ್ಟ್ ಕಡಿಮೆ ಬರುತ್ತೆ. ಆ ಥರ ರೇಟ್ಸ್ನ ವೇರಿಯಬಲ್ ಆಗಿ ಫಿಕ್ಸ್ ಮಾಡ್ತೀವಿ. ಅಂದರೆ ಎಕರೆಗೆ 500 ಅಂದರೆ 1 ಎಕರೆ ಸ್ಪ್ರೇ ಮಾಡಿ ನಿಮ್ಮ ಕಡೆಯಿಂದ ಸ್ಪ್ರೇ ಮಾಡಿ ಕೊಡ್ತೀರಾ? ಸ್ಪ್ರೇ ಅವರೇ ಮಾಡ್ತಾರೆ. ನಿಮಗೆ ಏನು ಸ್ಪ್ರೇ ಮಾಡಬೇಕು ಅದನ್ನು ಸ್ಪ್ರೇ ಮಾಡಿಕೊಡ್ತಾರೆ. ಆದರೆ ಇದ್ರದ್ದು ಮೇಜರ್ ಇಂಟೆನ್ಷನ್ ಏನಿದೆ ಅಂದರೆ ಇದರಿಂದ ಏನೇನು ಸ್ಪ್ರೇ ಮಾಡ್ಬೋದು ಸರ್? ಕೀಟನಾಶಕ, ಸರ್ ಡ್ರೋನ್ಸ್ಗಳಲ್ಲಿ ಯಾವುದೇ ರೀತಿಯಾದ ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಇರ್ಬೋದು ಅಥವಾ ಪ್ಲಾಂಟ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್ ಇರ್ಬೋದು, ಅವನ್ನ ನಾವು ಸ್ಪ್ರೇ ಮಾಡ್ಬೋದು. ಇದೇನು ರೈತರು ಓನಾಗಿ ಖರೀದಿ ಮಾಡ್ಬೋದಾ ಅಥವಾ ನಿಮ್ಮ ಇದು? ಸರ್, ರೈತರು ಓನಾಗಿ ಖರೀದಿ ಮಾಡ್ಬೋದು, ಆದರೆ ಅದನ್ನು ಹಾರಿಸಲಿಕ್ಕೆ ಲೈಸೆನ್ಸಿಂಗ್ ಆಗಬೇಕು. ಇದನ್ನು DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಪೈಲಟ್ ಲೈಸೆನ್ಸ್ ಯಾರು ಕೊಡ್ತಾರೆ, ಡ್ರೋನ್ ಲೈಸೆನ್ಸ್, ಕಮರ್ಷಿಯಲ್ ಡ್ರೋನ್, ಈ ಸೈಜ್ ಏನು ಡ್ರೋನ್ ಇದೆ ಆ ಡ್ರೋನ್ ಲೈಸೆನ್ಸ್ನ ಅವರೇ ಕೊಡ್ತಾರೆ. ಸೊ ಖರೀದಿ ಮಾಡ್ಬೋದು, ಆದರೆ ಹಾರಿಸಲಿಕ್ಕೆ ಲೀಗಾಲಿಟಿ ಇರೋದಿಲ್ಲ. ಅಂದರೆ ರೈತರಿಗೆ ಎಷ್ಟು ದಿನದಾಗ ಇದು ಅವೈಲೇಬಲ್ ಆಗ್ಬೋದು ಅಂತ? ಸರ್, ಇನ್ನೊಂದು ವೀಕಲ್ಲಿ ಕ್ಯಾಲಿಬ್ರೇಷನ್ ಆಗುತ್ತೆ. ಇಂಜಿನಿಯರ್ಸ್ ಅವರು ಬರ್ತಾರೆ ಇಲ್ಲೇ ಗುಲ್ಬರ್ಗಾಗೆ. ಮುಂದಿನ ಖರೀಫಿಗೆ ಬರ್ತದೆ. ಇನ್ನೊಂದು 10-15 days ಅಷ್ಟೊತ್ತಿಗೆ ನಿಮ್ಮ ಸರ್ವಿಸ್ಗೆ ಅವೈಲೇಬಲ್ ಇರುತ್ತೆ. ಮಾಡಬೇಕಾದ್ರೆ ಸರ್ಕಾರ ಏನಾದರೂ ಸಬ್ಸಿಡಿ ಸಹಾಯಧನ? ಸರ್, ಕರೆಂಟ್ಲಿ ಸಬ್ಸಿಡಿ ಇದಕ್ಕೇನು ಅವೈಲೇಬಲ್ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು ಅನ್ನೋ ನಂಬಿಕೆ ಇದೆ. ಸರಿ.